ತುಂಬಾನೇ ಕೆಮ್ಮ ಕಫ ಇದ್ದು ಏನ್ ಮೆಡಿಸನ್ ತಗೊಂಡ್ರು ಹೋಗ್ತಾ ಇಲ್ಲ ಅನ್ನೋರು ಈ ಕಷಾಯನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನನಗೂ ಹಾಗೆ ಒಂದು ವಾರದಿಂದ ತುಂಬಾ ಕಫ ಕೆಮ್ಮ ಇತ್ತು. ನಿನ್ನೆ ಇದನ್ನ ಮಾಡ್ಕೊಂಡು ಕುಡಿದ ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಅನಿಸ್ತಾ ಇದೆ. ಕಷಾಯನ 2 ದಿನ ಕಂಟಿನ್ಯೂಸ್ ಆಗಿ ತಗೊಳ್ಳಿ, ಆವಾಗಲೇ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ನೈಟ್ ಮಲಗುವಾಗ ಈ ಕಷಾಯನ ತಗೊಳ್ಬೇಕು. ಇದನ್ನ ಹೇಗ್ ಮಾಡೋದಂದ್ರೆ 2 ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಂಡಿದ್ದೀನಿ. ಇದ್ರ ಜೊತೆಯಲ್ಲಿ 1 ಸ್ಪೂನ್ ಕಾಳು ಮೆಣಸನ್ನ ಕುಟ್ಬಿಟ್ಟು ಹಾಕಬೇಕು. ನೀವು ಅದ್ರ ಪೌಡರ್ ಹಾಕಬೇಡಿ. ಈ ರೀತಿಯಲ್ಲಿ ಕಾಳು ಮೆಣಸನ್ನ ಕುಟ್ಬಿಟ್ಟು ಹಾಕಿ. ಹಾಗೆ ಅದ್ರ ಜೊತೆಯಲ್ಲಿ 1.5 ಇಂಚ್ ಆಗೋಷ್ಟು ಶುಂಠಿನ ಹಾಕೊತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಒಂದು ಸ್ವಲ್ಪ ತುಳಸಿನ ಹಾಕೊಳ್ಳಿ. ಒಂದು 2 ರಿಂದ 3 ಕಡ್ಡಿ ಹಾಕೊಂಡ್ರೆ ಸಾಕಾಗತ್ತೆ. ಮತ್ತೆ ಅದ್ರ ಜೊತೆಗೆ ದೊಡ್ಡಪತ್ರೆ ಎಲೆ ಅಂತಾರಲ್ಲ ಅದನ್ನ ಹಾಕೊಳ್ಳಿ. ಇದಕ್ಕೆ ದೊಡ್ಡಪತ್ರೆ ಅಂತಾರೆ, ಇಲ್ಲ ಸಾಂಬಾರ್ ಬೇಳೆ ಸೊಪ್ಪು ಅಂತಾರೆ. ನಿಮ್ಮ ಮನೇಲಿ ಈ ಸೊಪ್ಪಿದ್ರೆ ಇದನ್ನು ಒಂದು 2 ಎಲೆನ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಳ್ಳಿ. ಹಾಗೆ ಅದಕ್ಕೆ ಒಂದು ಸ್ವಲ್ಪನೇ ಬೆಲ್ಲ, ಒಂದು ತುಂಡಾಗಷ್ಟು ನಾನು ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ನಾನು 3 ಲೋಟದಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ನೀವು ಎಷ್ಟು ನೀರನ್ನ ಹಾಕ್ಕೊತೀರಲ್ಲ ಅದ್ರ ಅರ್ಧ ಆಗಬೇಕು, ಅಷ್ಟೊತ್ತು ಚೆನ್ನಾಗಿ ಕುದಿಸ್ಕೊಳ್ಬೇಕು. ನಾನಿಲ್ಲಿ 3 ಲೋಟ ನೀರನ್ನ ಹಾಕ್ಕೊಂಡಿದ್ದೀನಿ. ಇದನ್ನು 1.5 ಲೋಟ ಆಗೋಷ್ಟು ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು. ತುಂಬಾ ಎಫೆಕ್ಟಿವ್ ಇರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಎಂಥ ಹಳೆ ಕೆಮ್ಮ ಆದ್ರೂ ಗುಣ ಆಗುತ್ತೆ. ಒಂದು 3 ದಿನ ಕಂಟಿನ್ಯೂಸ್ ಆಗಿ ತಗೊಂಡ್ರೆ ಆಯಿತು. ರಾತ್ರಿ ಮಲಗೋ ಟೈಮಲ್ಲಿ ತಗೊಳ್ಳಿ. ನೋಡಿ ಚೆನ್ನಾಗಿ ಕುದೀತಾ ಇದೆ ನೋಡಿ. ಒಂದು 10 ರಿಂದ 15 ನಿಮಿಷ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಕುದಿಸ್ಕೊಳ್ಳಿ. ನೀರಿನ ಪ್ರಮಾಣ ಅರ್ಧಕ್ಕೆ ಬರಬೇಕು, ಅಷ್ಟೊತ್ತು ನೀವು ಕುದಿಸ್ಕೊಂಡ್ರೆ ಆಯಿತು. ಇವಾಗ ಇದನ್ನು ಸೋಸ್ಕೊಂಡು ಬಿಸಿ ಬಿಸಿಯಾಗಿ ಕುಡಿದ್ರೆ ಆಯಿತು. ತುಂಬಾ ಗಂಟ್ಲಿಗೆ ರಿಲೀಫ್ ಅನಿಸುತ್ತೆ. ಕೆಮ್ಮ, ಶೀತ, ಜ್ವರಕ್ಕೆ ರಾಮಬಾಣ ಅಂತಲೇ ಹೇಳ್ಬೋದು.